ಬಡನಿಡಿಯೂರು ಗ್ರಾಮದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ರೆಸಾರ್ಟ್ಗೆ ಸಿಂಗಲ್ ಲೇಔಟ್ ಅನುಮತಿ ನೀಡದಿರುವುದನ್ನು ವಿರೋಧಿಸಿ ನಗರಾಭಿವೃದ್ಧಿ ಪ್ರಾಧಿಕಾರದ ಮುಂಭಾಗದಲ್ಲಿ ಮಾಜಿ ಶಾಸಕ ರಘುಪತಿ ಭಟ್ ಧರಣಿ ಆರಂಭಿಸಿದ್ದು, ಶಾಸಕ ಯಶ್ಪಾಲ್ ಸುವರ್ಣ ಹಾಗೂ ಪ್ರಾಧಿಕಾರ ಆಯುಕ್ತರ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಬಡನಿಡಿಯೂರು ಗ್ರಾಮದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ರೆಸಾರ್ಟ್ಗೆ ಸಿಂಗಲ್ ಲೇಔಟ್ ಅನುಮತಿ ನೀಡದಿರುವುದನ್ನು ವಿರೋಧಿಸಿ ನಗರಾಭಿವೃದ್ಧಿ ಪ್ರಾಧಿಕಾರದ ಮುಂಭಾಗದಲ್ಲಿ ಮಾಜಿ ಶಾಸಕ ರಘುಪತಿ ಭಟ್ ಧರಣಿ ಆರಂಭಿಸಿದ್ದು, ಶಾಸಕ ಯಶ್ಪಾಲ್ ಸುವರ್ಣ ಹಾಗೂ ಪ್ರಾಧಿಕಾರ ಆಯುಕ್ತರ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. 2 ವರ್ಷಗಳಿಂದ ಸಿಂಗಲ್ ಲೇಔಟ್ ಅನುಮತಿಗಾಗಿ ಸತಾಯಿಸಲಾಗುತ್ತಿದೆ ಎಂದು ಆರೋಪಿಸಿರುವ ರಘುಪತಿ ಭಟ್, ಶಾಸಕ ಯಶ್ಪಾಲ್ ಸುವರ್ಣ ಅವರ ಕುಮ್ಮಕ್ಕಿನಿಂದ ಅಧಿಕಾರಿಗಳು ತಡೆಹಿಡಿಯುತ್ತಿದ್ದಾರೆ. 3 ಬಾರಿ ಶಾಸಕರಾದ ನನಗೆ ಈ ಪರಿಸ್ಥಿತಿ ಬಂದಿದೆ ಎಂದಾದರೆ ಸಾಮಾನ್ಯ ಜನರ ಪಾಡೇನು? ನನ್ನ ಉದ್ಯಮ ಸಂಪೂರ್ಣ ಕಾನೂನುಬದ್ಧವಾಗಿದೆ. ನಾನು ಯಾವುದೇ ರಾಜಕೀಯ ಪ್ರಭಾವ ಬಳಸಿಲ್ಲ. ಯಾರ ಮನೆ ಬಾಗಿಲಿಗೂ ಹೋಗಿಲ್ಲ. ನನ್ನ ಫೈಲ್ನಲ್ಲಿ ಯಾವುದೇ ತೊಂದರೆ ಇಲ್ಲ. ಸಿಂಗಲ್ ಲೇಔಟ್ ಪಡೆಯುವುದು ನನ್ನ ಹಕ್ಕು ಎಂದು ಹೇಳಿದರು. 24 ತಿಂಗಳಿಂದ ಪ್ರಯತ್ನಿಸುತ್ತಿದ್ದೇನೆ. ಝೋನ್ ಬದಲಾವಣೆಯಾಗಿದೆ. ಮೇಲ್ದರ್ಜೆಯ ಎಲ್ಲ ಅಧಿಕಾರಿಗಳಿಂದ ಅನುಮತಿ ಸಿಕ್ಕಿದೆ. ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯವರು ಅನುಮೋದನೆ ನೀಡಿದ್ದಾರೆ. ಬೆಂಗಳೂರು ಪಟ್ಟಣ ಯೋಜನಾ ಆಯುಕ್ತರು 2 ಬಾರಿ ಆದೇಶ ನೀಡಿದ್ದಾರೆ. ಆದರೂ ಸ್ಥಳೀಯ ಮಟ್ಟದಲ್ಲಿ ಅಡ್ಡಿ ಮಾಡಲಾಗ್ತಾ ಇದೆ ಎಂದು ಭಟ್ ಆರೋಪಿಸಿದರು. ಇದನ್ನ ಶಾಸಕ ಯಶ್ಪಾಲ್ ಸುವರ್ಣ ಅವರ ವೈಯಕ್ತಿಕ ದ್ವೇಷವೆಂದು ಆರೋಪಿಸಿದ ಭಟ್, ನಾನು ಅವರ ರಾಜಕೀಯ ಪ್ರತಿಸ್ಪರ್ಧಿ. ನನ್ನ ಜನಪ್ರಿಯತೆಯನ್ನು ಅವರು ಸಹಿಸಿಕೊಳ್ತಾ ಇಲ್ಲ. ಸಿಂಗಲ್ ಲೇಔಟ್ ನೀಡಬೇಕು, ಇಲ್ಲವಾದರೆ ಹಿಂಬರಹ ನೀಡಲಿ ಎಂದರು. ನಾನು ನನ್ನ ಹಕ್ಕಿಗೋಸ್ಕರ ಹೋರಾಟ ಮಾಡ್ತಾ ಇರುವಂಥದ್ದು, ಯಾರು ಶಾಸಕರ ವಿರುದ್ಧ ಅಲ್ಲ. ಶಾಸಕರ ಹೆಸರು ಇದಕ್ಕೆ ಯಾಕೆ ಬಂತು ಹೇಳಿದರೆ, ಶಾಸಕರು ಇದರಲ್ಲಿ ತೊಂದರೆ ಮಾಡಿದ್ರಿಂದ ಶಾಸಕರ ಹೆಸರು ಬಂದದ್ದು. ಶಾಸಕರು ತೊಂದರೆ ಮಾಡ್ತಿದ್ರೆ ಶಾಸಕರ ಹೆಸರು ಬರ್ತಿಲ್ಲ. ಅಧಿಕಾರಿಗಳು ಮಾತ್ರ ತೊಂದರೆ ಮಾಡ್ತಿದ್ದೆ. ನಾನು ಅಧಿಕಾರಿಗಳ ಹೆಸರು ಹೇಳ್ತಿದ್ದೆ. ಅಧಿಕಾರಿಗಳ ಮೂಲಕ ಈ ಶಾಸಕರು ತೊಂದರೆ ಮಾಡಿದ್ರಿಂದ ನಾನು ಇದನ್ನು ಮಾಡ್ತಾ ಇರೋದು. ಈಗ ಜನರಿಗೆ ನಿನ್ನೆ ರಾತ್ರಿ ತಪ್ಪು ದಾರಿ ತೋರಿಸಲಿಕ್ಕೆ ಬಾರಿ ಇವರು ಕಾನೂನಲ್ಲಿದ್ದಾರೆ ಅಂತ ಹೇಳೋ ದೃಷ್ಟಿಯಿಂದ ವರದಿಯೇ ಬರಲಿಲ್ಲ ಅಂತ ಹೇಳಿದ್ರು. ನೀವು ದಯವಿಟ್ಟು ಗಮನಿಸ್ಬೋದು, 14/1/2026 ವರದಿ ಆಧಾರದಲ್ಲೇ ಇದಕ್ಕೆ ಕೊಡಬೇಕು ಅಂತ ಸೆಕ್ರೆಟರಿ ಅವರು ಮಾಡಿದ್ದು. ಅಂದರೆ ಒಟ್ಟಾರೆ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸದ ಇಂಥ ಕೀಳು ಮಟ್ಟದ ರಾಜಕೀಯಕ್ಕೆ ಶಾಸಕರು ಹೋಗ್ತಾ ಇದ್ದಾರೆ. ಅವ್ರು ಅರ್ಥ ಮಾಡ್ಕೊಳ್ಬೇಕು, ಅವ್ರದ್ದು ತುಂಬ ಇದೆ, ಅವ್ರದ್ದು ತುಂಬ ವ್ಯವಹಾರಗಳಿದೆ. ನಾನು ಇವತ್ತು ಅವ್ರ ವ್ಯವಹಾರಗಳಿಗೆ ತೊಂದರೆ ಮಾಡ್ತಾ ಶುರು ಮಾಡಿದೆ. ಅವ್ರದ್ದೆಲ್ಲ ಅಡ್ಡದಿಡ್ಡಿ ವ್ಯಾಪಾರ ಇರೋದು ನನಗೆ ಗೊತ್ತಿದೆ, ಎಲ್ಲೆಲ್ಲಿ ಅಂತ ಹೆಸರು ಹೇಳಿ ಹೋಗ್ಬೋದು. ನನಗದು ಬೇಡ ಅಂತ ನಾನು ಬಿಟ್ಟಿದ್ದೇನೆ. ಈ ಥರ ಯಾರೋ ಒಬ್ಬ ಉದ್ಯಮಿ ಕೆಲಸ ಮಾಡ್ತಾ ಇರುವವರ ಮೇಲೆ ಈ ಥರ ಮಾಡುವಂಥದ್ದು ಅವರಿಗೂ ಒಳ್ಳುವುದಿಲ್ಲ, ದೇವರು ಮೆಚ್ಚುವುದಿಲ್ಲ ಅವರಿಗೆ. ನಗರಾಭಿವೃದ್ಧಿ ಪ್ರಾಧಿಕಾರ ಆಯುಕ್ತ ಮಹೇಶ್ ವಿರುದ್ಧವೂ ಕಿಡಿಕಾರಿದ ಭಟ್, ಆಯುಕ್ತರು ಕಲೆಕ್ಷನ್ ಮಾಸ್ಟರ್ ಆಗಿದ್ದು ಹಣಕ್ಕಾಗಿ ಜನರನ್ನ ಪೀಡಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಆಯುಕ್ತ ಮಹೇಶ್, ಈ ಆರೋಪಗಳು ಸುಳ್ಳು. ಸಿಂಗಲ್ ಲೇಔಟ್ ವಿಚಾರದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಬಾಕಿ ಇದೆ. ವಕೀಲರ ಅಭಿಪ್ರಾಯ ಪಡೆದು ಕಾನೂನಿನಂತೆ ಕ್ರಮ ಕೈಗೊಳ್ಳುತ್ತೇವೆ. ಯಾವುದೇ ರಾಜಕೀಯ ಒತ್ತಡ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಅವರದು ಈಗ ಸಿಂಗಲ್ ಲೇಔಟ್ ಅಪ್ರೂವಲ್ಗೆ ಕೊಡಬೇಕಾಗಿದೆ. ಮತ್ತು ಇದು PAL ಒಂದು ಪೆಂಡಿಂಗ್ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವಕೀಲರನ್ನ ಭೇಟಿ ಮಾಡಿ ಅಭಿಪ್ರಾಯ ಪಡೆಯಲು ನಮ್ಮ TPM ಸಚಿನ್ ಅವ್ರನ್ನ ಕಳಿಸ್ಕೊಟ್ಟಿದ್ದೀವಿ. ಇವತ್ತು ನಾಳೆ ಒಳಗೆ ಅಭಿಪ್ರಾಯ ಬರುತ್ತೆ. ಅಭಿಪ್ರಾಯ ಬಂದ ನಂತರ ನಾವು ಕಾನೂನಂತೆ ಕ್ರಮ ವಹಿಸಿ ಇದು ಮಾಡಿಕೊಡ್ತೀವಿ. ಸಿಂಗಲ್ ಲೇಔಟಿಗೆ 2 ವರ್ಷ ಆಗಿಲ್ಲ. ಫಸ್ಟು ಅವರು ಝೋನಲ್ ಬದಲಾವಣೆ ಕೊಟ್ಟರು. ಅದು ನಾವು ಬರೋಕ್ಕಿಂತ ಮುಂಚೆನೇ ಆಗಿತ್ತು. ಮತ್ತು ಕೇಸ್ ನಡೀತಾ ಇತ್ತು. ಅದು ಕೊಟ್ಟು ತಪ್ಪು ಸರಿ ಅಂತೇಳಿ ಕೇಸ್ ನಡೀತಾ ಇತ್ತು. ಆಮೇಲೆ ಅವರು ಸಿಂಗಲ್ ಲೇಔಟಿಗೆ ಈಗ ಕೊಟ್ಟಿದ್ದಾರೆ. ಮತ್ತು ನಮ್ಮಲ್ಲಿ ಹಿಂದೆ ರಿಜೆಕ್ಟ್ ಆಗಿತ್ತು, ಒಂದು ಕಂಟೆಂಪ್ಟ್ ಹಾಕಿದ್ದ ಇದರ ಹಿನ್ನೆಲೆಯಲ್ಲಿ ಅದು ರಿಜೆಕ್ಟ್ ಆಗಿತ್ತು. ಮತ್ತು ಈಗ ನಮ್ಮ ಬೆಂಗಳೂರು ಇವರಿಂದ ಹೋದ ತಿಂಗಳು ಕೊನೆಯಲ್ಲಿ ಅಭಿಪ್ರಾಯ ಕೊಟ್ಟಿದ್ದಾರೆ. ಅವರು ಹಿಂದೆನೇ ಹೇಳಿದ್ದಾರೆ, ಕಾನೂನಂತೆ ನೀವು ಕ್ರಮ ಕೈಗೊಳ್ಬೋದು, ಏನಿಲ್ಲ ಅಂತ. ಬಟ್ ನಮ್ಮಲ್ಲಿ ಏನು ಆ ಥರ ಏನು ಅಭಿಪ್ರಾಯ ಏನಿಲ್ಲ, ಭಿನ್ನಾಭಿಪ್ರಾಯ ಏನಿಲ್ಲ. ಅವರು ಮೊದಲೇ ಹೇಳಿದ್ದಾರೆ. ಬಟ್ ಈಗ ನಮ್ಗೆ ಗೌರ್ಮೆಂಟಿಂದ ಬಂದಿರೋ ಇದನ್ನು ಇಟ್ಕೊಂಡು ಈಗ ನೆಕ್ಸ್ಟ್ ಮೀಟಿಂಗಲ್ಲಿ ಇಟ್ಟು ಇದು ಮಾಡಿಕೊಂಡು ಮತ್ತು ನಮ್ಮ ವಕೀಲರ ಅಭಿಪ್ರಾಯನ ನೋಡಿಕೊಂಡು ಕಾನೂನಂತೆ ಕ್ರಮ ವಹಿಸುತ್ತೀವಿ. ಇದರ ನಡುವೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ದಿನಕರ ಹೇರೂರು ಅವರು ಭಟ್ ಪರ ನಿಂತಿದ್ದು, ಸಮಿತಿಯ ಬಹುಮತದ ತೀರ್ಮಾನ ಪ್ರಕಾರ ಸಿಂಗಲ್ ಲೇಔಟ್ ನೀಡಲು ಸೂಚಿಸಿದ್ದೇವೆ. ಆದರೆ ಆಯುಕ್ತರು ಅನುಮತಿ ನೀಡುತ್ತಿಲ್ಲ ಎಂದು ಹೇಳಿದರು. ಆಯುಕ್ತರ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳು ಕೇಳಿಬಂದಿದ್ದು, ಮೇಲಾಧಿಕಾರಿಗಳಿಗೆ ಕ್ರಮಕ್ಕೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಪ್ರತಿ ಸಭೆಯಲ್ಲಿ ಈ ವಿಷಯ ಬರ್ತಾ ಇತ್ತು. ಆನಂತರ ನಾವು ಜಿಲ್ಲಾಧಿಕಾರಿಗಳಿಗೆ ಕಳಿಸ್ತು. ಜಿಲ್ಲಾಧಿಕಾರಿಗಳು ಅಪರ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಇದನ್ನು 4-5 ಮಂದಿ KS ಅಧಿಕಾರಿಗಳ ಕೂಡಿದ
ಒಂದು ನೇತೃತ್ವದ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆಯಾಗಿ ಒಂದು ಆದೇಶವನ್ನು ಕೂಡ ಕೊಟ್ಟರು ನಿಯಮಾನುಸಾರ ಪಾಲಿಸಿ ಅನ್ನೋದಾಗಿ. ಆನಂತರ ಕೂಡ ನಾವು ಅದನ್ನು ಸಭೆಯಲ್ಲಿ ದಿನಾಂಕ 16/7/2025 ನಮ್ಮ ಪ್ರಾಧಿಕಾರದ ಸಾಮಾನ್ಯ ಸಭೆಯಲ್ಲಿ ಕೂಡ ಇದರ ಬಗ್ಗೆ ಚರ್ಚೆ ಆಯಿತು. ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಇದ್ರ ಬಗ್ಗೆ ಹೇಳಿದರು. ಇದು ಪ್ರತಿ ಸಭೆಯಲ್ಲಿ ಕೂಡ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದು ಅಂತಿಮ ಒಂದು ಹಂತಕ್ಕೆ ಬರಬೇಕು. ಆ ನೆಲೆಯಲ್ಲಿ ನಾವು ಅಧಿಕಾರಿಗಳಿಗೆ ಆ ದಿವಸವೇ ನಿರ್ದೇಶನ ನೀಡಿದ್ದೇವೆ ಮತ್ತು ನಿರ್ಣಯ ಮಾಡಿದ್ದೇವೆ. ಏನಂತ ಹೇಳಿದ್ರೆ, ಸದರಿ ಪ್ರಕರಣವನ್ನು ಕಾನೂನು ಅವಕಾಶದಂತೆ ಹಾಗೂ ನಿಯಮಾನುಸಾರ ಸೂಕ್ತ ಕ್ರಮ ಕೈಗೊಳ್ಳುವಂತೆ ನಮ್ಮ ಸಭೆಯಲ್ಲಿ ಬಹುಮತ ನಿರ್ಣಯ ಮಾಡಿದ್ದೇವೆ. ಒಂದಷ್ಟು ಆಯುಕ್ತರು ಪ್ರಾಧಿಕಾರ ಅಂತಾಗ ಒಂದಷ್ಟು ಹೊಂದಾಣಿಕೆ ಮಾಡ್ಕೊಳ್ಳೋ ಅನಿವಾರ್ಯ. ಯಾಕಂದರೆ ಉಡುಪಿ ಜಿಲ್ಲೆಯಲ್ಲಿ ಅಂಥ ಸನ್ನಿವೇಶ ಇದೆ. ಅಂಥ ಒಂದು ಹೊಂದಾಣಿಕೆ ಯಾವುದೂ ಕೂಡ ನಮ್ಮ ಆಯುಕ್ತರಿಂದ ಇಲ್ಲ. ನಾವು ಇತ್ತೀಚೆಗೆ ನನಗೂ ಅವರಿಗೂ ಕೂಡ ತುಂಬ 3-4 ಸಭೆಯಲ್ಲಿ ಜಟಾಪಟಿ ಆಯಿತು. ಒಂದು ಹಕ್ಕುಪತ್ರದ ನಿವೇಶನ ಅವರು ಕೊಡ್ತಾ ಇಲ್ಲ, ಕಾನೂನು ಅಂತ ಹಿಡಿದು ಕೂತಿದ್ದಾರೆ ಅವರು. ಅಭಿವೃದ್ಧಿಗೆ ಯಾವುದೇ ಒಂದು ಒತ್ತನ್ನು ಅವರು ಕೊಡ್ತಾ ಇಲ್ಲ. ನಾನು ಈ ಬಗ್ಗೆ ಮೇಲಾಧಿಕಾರಿಗಳು ಹೇಳಿದ್ದೇನೆ, ಬದಲಾಯಿಸಿಕೊಡ್ಬೇಕು, ಅವರ ಬದಲಿಗೆ ಬೇರೆ ಹಾಕಿ ಅವರನ್ನು ವರ್ಗಾಯಿಸಬೇಕಂತಕ್ಕಂಥ ಮನವಿಯನ್ನು ಕೂಡ ಮೇಲಾಧಿಕಾರಿ ಮಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ರೆಸಾರ್ಟ್ ಅನುಮತಿ ವಿಚಾರ ಇದೀಗ ರಾಜಕೀಯ ತಿಕ್ಕಾಟಕ್ಕೆ ತಿರುಗಿದ್ದು, ಹಾಲಿ ಮತ್ತು ಮಾಜಿ ಶಾಸಕರ ನಡುವಿನ ಸಂಘರ್ಷ ಬೀದಿಗೆ ಬಂದಂತಾಗಿದೆ. ನ್ಯಾಯ ಸಿಗುವವರೆಗೂ ಧರಣಿ ಮುಂದುವರಿಸುವುದಾಗಿ ರಘುಪತಿ ಭಟ್ ಘೋಷಿಸಿದ್ದಾರೆ. ಅಶ್ವಥಾಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.